ನಮಸ್ಕಾರ ಸ್ನೇಹಿತರೆ, 2025 ಆಲ್ಮೋಸ್ಟ್ ಫಿನಿಶ್ ಈ ಥರದ ವಿಡಿಯೋ ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ಟ್ರೆಂಡಿಂಗ್ನಲ್ಲಿ ಇದೆ ಮತ್ತು ಸಾಂಗ್ ಕೂಡ ಟ್ರೆಂಡಿಂಗಲ್ಲಿದೆ. ಸೊ ಈ ವಿಡಿಯೋವನ್ನು ಎಡಿಟ್ ಮಾಡುವುದು ಹೇಗೆ ಅಂತ ನೋಡೋಣ. ಮೊದಲು ಕ್ಯಾಪ್ಕಟ್ ಓಪನ್ ಮಾಡಿ, ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿಂದ ನಿಮ್ಮ ವಿಡಿಯೋವನ್ನು ಆ್ಯಡ್ ಮಾಡಿ. ಸೊ 2025ರಲ್ಲಿ ಸೊ ನೀವು ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ದೀರಾ ಮತ್ತು ನಿಮ್ಮ ಬೆಸ್ಟ್ ಮೂಮೆಂಟ್ಸ್ ಆ ವಿಡಿಯೋವನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ. ಓಕೆನಾ, ಎಷ್ಟು ವಿಡಿಯೋ ಆದಷ್ಟು ವಿಡಿಯೋವನ್ನು ಸೆಲೆಕ್ಟ್ ಮಾಡಿ. ಸೊ ನಾನು ಒಂದೆರಡು ವಿಡಿಯೋ ಮತ್ತು ಫೋಟೋವನ್ನು ಆ್ಯಡ್ ಮಾಡ್ಕೊಳ್ತೇನೆ. ಸೊ ಹೇಗೆ ಎಡಿಟ್ ಮಾಡಲಿಕ್ಕೆ ಅಂತ ತೋರಿಸ್ಲಿಕ್ಕೆ. ಓಕೆ, ಅಷ್ಟು ವಿಡಿಯೋ ಸೆಲೆಕ್ಟ್ ಮಾಡಿದ ಮೇಲೆ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಎಕ್ಸಾಂಪಲ್ ಆಗಿ ನಿಮಗೆ ತೋರಿಸ್ಲಿಕ್ಕೆ ಸೊ ಒಂದೆರಡು ಫೋಟೋಸ್ ಆ್ಯಂಡ್ ವಿಡಿಯೋ ಕ್ಲಿಪ್ಸ್ ಆ್ಯಡ್ ಮಾಡ್ಕೊಂಡಿದ್ದೇನೆ. ಎಸ್ಪೆಕ್ಟ್ ರೇಷಿಯೋ ಮೇಲೆ ಕ್ಲಿಕ್ ಮಾಡಿ 3:4 ರೇಷಿಯೋವನ್ನು ಸೆಲೆಕ್ಟ್ ಮಾಡಿ. ಓಕೆನಾ, ನಂತರ ಅಷ್ಟು ವಿಡಿಯೋ ಕ್ಲಿಪ್ ಕೂಡ ಈ ರೇಷಿಯೋಗೆ ಸರಿಯಾಗಿ ಅಡ್ಜಸ್ಟ್ ಮಾಡಿ. ಇಲ್ಲಿ ನಿಮಗೆ ಲಾಸ್ಟಲ್ಲಿ ಎಂಡ್ ಸ್ಕ್ರೀನ್ ಸಿಗುತ್ತೆ. ಸೊ ಇದನ್ನು ಡಿಲೀಟ್ ಮಾಡ್ಕೊಳ್ಳಿ. ಸೊ ನೀವು ವಿಡಿಯೋ ಆ್ಯಡ್ ಮಾಡ್ತಿರಲ್ಲ, ಸೊ ಅದರಲ್ಲಿ ಬೆಸ್ಟ್ ಪಾರ್ಟ್ ಯಾವುದು ಅಂತ ನೋಡಿ ನೀವು ಕಟ್ ಮಾಡಿ 0.2 ಸೆಕೆಂಡ್ಗೆ ಆ್ಯಡ್ ಮಾಡಿ ಆ ವಿಡಿಯೋ ಕ್ಲಿಪ್. ಸೊ ನೀವು ಆ್ಯಡ್ ಮಾಡಿರೋ ಅಷ್ಟು ವಿಡಿಯೋ ಕ್ಲಿಪ್ ಕೂಡ 0.2 ಸೆಕೆಂಡ್ಗೆ ಆ್ಯಡ್ ಮಾಡಿ. ಓಕೆನಾ, ನೀವು ಆ್ಯಡ್ ಮಾಡಿರೋ ವಿಡಿಯೋ ಕ್ಲಿಪ್ ತುಂಬ ದೊಡ್ಡ ಇದೆ ಅನಿಸುತ್ತೆ, ಬಟ್ ಕಟ್ ಮಾಡಿ 0.2 ಸೆಕೆಂಡ್ ಆ್ಯಡ್ ಮಾಡಿ. ಸೊ ಆಮೇಲೆ ಲಾಸ್ಟಲ್ಲಿ ಬೇಕಿದ್ರೆ ಒಂದೆರಡು ವಿಡಿಯೋ ಕ್ಲಿಪ್ ಸ್ವಲ್ಪ 0.5 ಸೆಕೆಂಡ್ಗೆ ಆ್ಯಡ್ ಮಾಡೋಣ. ವಿಡಿಯೋ ಕ್ಲಿಪ್ ಸ್ಲೋ ಮಾಡೋದೇನು ಬೇಡ, ಡೈರೆಕ್ಟಾಗಿ ನೀವು ವಿಡಿಯೋ ಕ್ಲಿಪ್ ಕಟ್ ಮಾಡಿ. ಓಕೆನಾ, ಸೊ ನೀವು ಮಧ್ಯದಲ್ಲಿ ಒಂದೊಂದು ವಿಡಿಯೋ ಕ್ಲಿಪ್ 0.3 ಸೆಕೆಂಡ್ಗೂ ಕೂಡ ಆ್ಯಡ್ ಮಾಡಿ. ಸೊ ನಂತರ ಲಾಸ್ಟಲ್ಲಿ ಒಂದು 3 ವಿಡಿಯೋ ಕ್ಲಿಪ್ 0.4 ಸೆಕೆಂಡ್ಗೆ ಆ್ಯಡ್ ಮಾಡಿ. ನಂತರದ ವಿಡಿಯೋ ಕ್ಲಿಪ್ 0.3 ಸೆಕೆಂಡ್ಗೆ ಆ್ಯಡ್ ಮಾಡಿ. ಲಾಸ್ಟ್ ವಿಡಿಯೋ ಕ್ಲಿಪ್ಪನ್ನು ಸ್ವಲ್ಪ ದೊಡ್ಡ ಮಾಡಿ 1.0 ಸೆಕೆಂಡ್ ಅಥವಾ 1.1 ಸೆಕೆಂಡ್ಗೆ ಆ್ಯಡ್ ಮಾಡಿ. ಓಕೆನಾ, ಸಾಂಗ್ ಮೊದಲೇ ಆ್ಯಡ್ ಮಾಡಬೇಕಿತ್ತು. ಸೊ ಓಕೆ, ಇವಾಗ ಆ್ಯಡ್ ಮಾಡೋಣ. ಸೊ ನೀವು ಸಾಂಗನ್ನು ಮೊದಲೇ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ, ಸೊ ವಿಡಿಯೋವನ್ನು ಕಟ್ ಮಾಡೋಕ್ಕಿಂತ ಮೊದಲು ಸಾಂಗ್ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಸಾಂಗ್ ನಿಮಗೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೇನೆ. ವಿಡಿಯೋವನ್ನು ಆ್ಯಡ್ ಮಾಡಿ, ನಂತರ ಎಕ್ಸ್ಟ್ರಾಕ್ಟ್ ಆಡಿಯೋ ಸಿಗುತ್ತೆ ನಿಮಗೆ ಇಲ್ಲಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಆಡಿಯೋ ಸಪ್ರೇಟ್ ಆಗುತ್ತೆ. ಸೊ ವಿಡಿಯೋವನ್ನು ಡಿಲೀಟ್ ಮಾಡೋಣ. ಸೊ ನೀವು ಸಾಂಗ್ ಮೊದಲೇ ಆ್ಯಡ್ ಮಾಡ್ಕೊಳ್ಳಿ, ನಂತರ ವಿಡಿಯೋವನ್ನು ಕಟ್ ಮಾಡಿ. ಸೊ ನಾನು ಎಕ್ಸಾಂಪಲ್ ಆಗಿ ತೋರಿಸ್ಲಿಕ್ಕೆ ಒಂದೆರಡು ಫೋಟೋಸ್ ಆ್ಯಂಡ್ ವಿಡಿಯೋ ಕ್ಲಿಪ್ಸ್ ಆ್ಯಡ್ ಮಾಡ್ಕೊಂಡಿದ್ದೇನೆ. ಸೊ ಸಾಂಗ್ ನೋಡ್ಬೋದು, ತುಂಬಾ ದೊಡ್ಡ ಇದೆ. ಸೊ 24 ಸೆಕೆಂಡ್ ತನಕ ಸಾಂಗ್ ಇದೆ. ಸೊ ಓಕೆನಾ, ಅಲ್ಲಿ ತನಕ ನೀವು ವೀಡಿಯೋಸನ್ನು ಆ್ಯಡ್ ಮಾಡ್ಬೋದು 0.2 ಸೆಕೆಂಡ್. ಸೊ ಮಧ್ಯದಲ್ಲಿ ನೀವು 0.3 ಸೆಕೆಂಡ್ಗೂ ಕೂಡ ಆ್ಯಡ್ ಮಾಡಿ ವಿಡಿಯೋ ಕ್ಲಿಪ್. ನಂತರ ಲಾಸ್ಟಲ್ಲಿ ನೀವು 0.4 ಸೆಕೆಂಡ್, 0.3 ಸೆಕೆಂಡ್ ಮತ್ತು ಲಾಸ್ಟ್ ಒಂದು ವಿಡಿಯೋ ಕ್ಲಿಪ್ 1.5 ಸೆಕೆಂಡ್ಗೂ ಆ್ಯಡ್ ಮಾಡ್ಬೋದು ಲಾಸ್ಟಲ್ಲಿ. ಯಾಕೆಂದರೆ ಎಂಡಲ್ಲಿ ಬ್ಲ್ಯಾಕ್ ಸ್ಕ್ರೀನ್ ಬರುತ್ತೆ. ಸೊ ಹಾಗಾಗಿ ಲಾಸ್ಟಲ್ಲಿ ಒಂದು ವಿಡಿಯೋ ಕ್ಲಿಪ್ ದೊಡ್ಡ ಇಡಿ. ಸೊ ಇಲ್ಲಿ ನೀವು ಈ ಸಾಂಗ್ ಇದೆಯಲ್ಲ, ಇಲ್ಲಿ ತನಕ ಆ್ಯಡ್ ಮಾಡಿ. ಓಕೆನಾ, ಈ ಸಾಂಗ್ ನಿಮಗೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೇನೆ. ಜಸ್ಟ್ ನಾನು ನಿಮಗೆ ತೋರಿಸ್ಲಿಕ್ಕೆ ವಿಡಿಯೋ ಮಾಡಿದ್ದು. ಸೊ ಹಾಗಾಗಿ ನಾನು ಈ ಸಾಂಗನ್ನು ಇಷ್ಟರಲ್ಲೇ ಕಟ್ ಮಾಡ್ಕೊಳ್ತೇನೆ. ನೀವು ವಿಡಿಯೋವನ್ನು ಫುಲ್ ಆ್ಯಡ್ ಮಾಡಿ ಸಾಂಗ್ಗೆ ಅಡ್ಜಸ್ಟ್ ಮಾಡಿ. ಓಕೆನಾ, ಇವಾಗ ನಾವು ಇಲ್ಲಿ ಟೆಕ್ಸ್ಟ್ ಆ್ಯಡ್ ಮಾಡೋಣ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಟೈಪ್ ಮಾಡಿ 2025 ಆಲ್ಮೋಸ್ಟ್ ಫಿನಿಶ್ ಅಂತ ಆ್ಯಡ್ ಮಾಡಿ. ಇದನ್ನು ಈ ರೀತಿಯಲ್ಲಿ ಮಧ್ಯದಲ್ಲಿ ಆ್ಯಡ್ ಮಾಡಿ. ನಂತರ ಫಾಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಫಾಂಟ್ಸ್ ಸೆಲೆಕ್ಟ್ ಮಾಡಿ. ಸೊ ನಾನು ಈ ಫಾಂಟ್ ಆ್ಯಡ್ ಮಾಡ್ತೇನೆ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಅನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ಈ ಸ್ನೋ ಲೈಟ್ ಅನಿಮೇಷನ್ ಸಿಗುತ್ತೆ. ಸೊ ಇದನ್ನು ಆ್ಯಡ್ ಮಾಡಿ. ಇದನ್ನು 0.7 ಸೆಕೆಂಡ್ಗೆ ಆ್ಯಡ್ ಮಾಡಿ, ಅಥವಾ 0.5 ಸೆಕೆಂಡ್ ಕೂಡ ಆ್ಯಡ್ ಮಾಡ್ಬೋದು. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಇದಾದ ಮೇಲೆ ಸೊ ಇಲ್ಲಿ ಇನ್ನೊಂದು ಸಾರಿ ಪ್ಲೇ ಮಾಡ್ತೇನೆ ಕೇಳಿ. ಈ ಮ್ಯೂಸಿಕ್ ಬರುತ್ತಲ್ಲ, ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಷ್ಟು ಕ್ಯಾಪಿಟಲ್ ಲೆಟರ್ನಲ್ಲಿ ಆ್ಯಡ್ ಮಾಡ್ತೇನೆ, ಬಟ್ ದ ಮೂಮೆಂಟ್ಸ್ ಅಂತ ಆ್ಯಡ್ ಮಾಡಿ. ಫಾಂಟ್ಸ್ ಮೇಲೆ ಕ್ಲಿಕ್ ಮಾಡಿ, ಇದಕ್ಕೆ ಬೇರೆ ಫಾಂಟ್ಸ್ ಆ್ಯಡ್ ಮಾಡ್ತೇನೆ. ಓಕೆ, ಈ ಫಾಂಟ್ಸ್ ಆ್ಯಡ್ ಮಾಡ್ತೇನೆ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ಕೂಡ ವಿಡಿಯೋದ ಫುಲ್ ಆ್ಯಡ್ ಮಾಡಿ. ಓಕೆನಾ, ಸೊ ನಾನು ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ಲಿಕ್ಕೆ ವಿಡಿಯೋವನ್ನು ಸಣ್ಣ ಮಾಡಿದ್ದೇನೆ. ಸೊ ನೀವು ಆದರೆ ಸೊ ಈ ಟೆಕ್ಸ್ಟನ್ನು ಸೊ ಸ್ವಲ್ಪ ದೊಡ್ಡ ಮಾಡಿ, ಈ ರೀತಿಯಲ್ಲಿ ಇಷ್ಟರ ತನಕ ಆ್ಯಡ್ ಮಾಡಿ. ಓಕೆನಾ, ಸೊ ನಾನು ನಿಮಗೆ ತೋರಿಸ್ಲಿಕ್ಕೆ ವಿಡಿಯೋವನ್ನು ಸಣ್ಣ ಮಾಡಿದ್ದೀನಿ, ಹಾಗಾಗಿ ಟೆಕ್ಸ್ಟನ್ನು ಸಣ್ಣ ಆ್ಯಡ್ ಮಾಡ್ತೇನೆ. ಸೊ ಇನ್ನೊಂದು ಸರಿ ಪ್ಲೇ ಮಾಡ್ತೇನೆ ನೋಡಿ. ಸೊ ಈ ಮ್ಯೂಸಿಕ್ ಬರುತ್ತೆ ನೋಡ್ಬೋದು, ಇಲ್ಲಿಂದ ಈ ಟೆಕ್ಸ್ಟ್ ಆ್ಯಡ್ ಮಾಡಿ. ಸೊ ನಾನು ಇದನ್ನು ಇಲ್ಲಿ ಆ್ಯಡ್ ಮಾಡ್ತೇನೆ ನಿಮಗೆ ತೋರಿಸ್ಲಿಕ್ಕೆ. ಸೊ ಓಕೆ, ಇಲ್ಲಿ ಆ್ಯಡ್ ಮಾಡ್ತೇನೆ. ನಂತರ ಅನಿಮೇಷನ್ ಮೇಲೆ ಕ್ಲಿಕ್ ಮಾಡಿ.
ಓಕೆ, ಇಲ್ಲಿದೆ ನೋಡ್ಬೋದು ಫ್ಲಿಕ್ಕರ್ ಆ್ಯನಿಮೇಷನ್. ಸೊ ಇಲ್ಲಿ ನಿಮಗೆ ಸಿಗಲಿಲ್ಲ ಅಂದರೆ ಸರ್ಚ್ ಮಾಡಿ ಫ್ಲಿಕ್ಕರ್ ಆ್ಯನಿಮೇಷನ್ ಅಂತ. ಸೊ ಇದನ್ನು ಆ್ಯಡ್ ಮಾಡಿ. ಸೊ ಇದನ್ನು ನೀವು 0.7 ಸೆಕೆಂಡ್ಗೆ ಆ್ಯಡ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಲಾಸ್ಟ್ ಎಂಡ್ ವೀಡಿಯೋ ಕ್ಲಿಪ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ಔಟ್ ಆ್ಯನಿಮೇಷನ್ ಸೆಲೆಕ್ಟ್ ಮಾಡಿ. ಫೇಡ್ ಔಟ್ ಆ್ಯಡ್ ಮಾಡಿ. ಓಕೆ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದಿಷ್ಟು ಆದ ಮೇಲೆ ಇದನ್ನು ನೀವು ಕ್ವಾಲಿಟಿಯಲ್ಲಿ ಎಕ್ಸ್ಪೋರ್ಟ್ ಮಾಡಿ. ಓಕೆ, ವಿಡಿಯೋ ಎಕ್ಸ್ಪೋರ್ಟ್ ಆದ ಮೇಲೆ ಡನ್ ಮೇಲೆ ಕ್ಲಿಕ್ ಮಾಡಿ. ಇನ್ನೊಮ್ಮೆ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಎಕ್ಸ್ಪೋರ್ಟ್ ಮಾಡಿದ್ರಲ್ಲ, ಸೊ ಅದೇ ವಿಡಿಯೋವನ್ನು ಆ್ಯಡ್ ಮಾಡಿ. ಈ ವಿಡಿಯೋ ಆ್ಯಡ್ ಮಾಡಿದ ಮೇಲೆ ಇಲ್ಲಿ ಆಸ್ಪೆಕ್ಟ್ ರೇಷಿಯೋ ಮೇಲೆ ಕ್ಲಿಕ್ ಮಾಡಿ. 9:16 ಲೇಯರ್ ಸೆಲೆಕ್ಟ್ ಮಾಡಿ. ಲಾಸ್ಟ್ ಎಂಡ್ ಸ್ಕ್ರೀನ್ ಇರುತ್ತೆ, ಇದನ್ನು ಡಿಲೀಟ್ ಮಾಡಿ. ಇವಾಗ ವೀಡಿಯೋವನ್ನು ಇನ್ನೊಮ್ಮೆ ಕ್ವಾಲಿಟಿಯಲ್ಲಿ ಎಕ್ಸ್ಪೋರ್ಟ್ ಮಾಡಿ. ಇದಿಷ್ಟು ವೀಡಿಯೋವನ್ನು ಎಡಿಟ್ ಮಾಡುವುದು ಹೇಗೆ ಅಂತ ಈ ವಿಡಿಯೋಗೆ ಅನಿಸ್ತಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ.